ವಿಜಯಪುರದಲ್ಲಿ ದರೋಡೆಕೋರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸುಕುಧಾರಿ ಗ್ಯಾಂಗ್ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ 31 ವರ್ಷದ ಸಂತೋಷ್ ಸಾವನ್ನಪ್ಪಿದ್ದಾರೆ. ಮುಸುಕುಧಾರಿ ಗ್ಯಾಂಗ್ ದಾಳಿಗೆ ವ್ಯಕ್ತಿಯೋರ್ವ ಬಲಿಯಾಗಿರುವಂತಹ ಘಟನೆ ಆಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ 31 ವರ್ಷದ ಸಂತೋಷ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಜನವರಿ 16ರಂದು ಮನೆ ದರೋಡೆ ಮಾಡುವಾಗ ಚಾಕು ಇರಿತ ಆಗಿತ್ತು. ಎದೆ ಹಾಗೂ ಬೆನ್ನಿಗೆ ಚಾಕುವನ್ನ ಇರಿದಿದ್ರು ಈ ದರೋಡೆಕೋರರು. ಚಾಕು ಇರಿದು ಮೊದಲ ಮಹಡಿಯಿಂದ ಖದೀಮರು ಅವರನ್ನ ಎಸೆದಿದ್ರು. ಪತ್ನಿ ಕೊರಳಲ್ಲಿದ್ದ ಮಾಂಗಲ್ಯ ಕಿತ್ಕೊಂಡು ಇವರು ಪರಾರಿಯಾಗಿದ್ದಾರೆ. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ಈ ಘಟನೆ ನಡೆದಿತ್ತು. ಇನ್ನು ಇದರಲ್ಲಿ ಚಾಕು ಇರಿತಕ್ಕೆ ಒಳಗಾಗಿದ್ದಂತಹ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ಈ ಘಟನೆ ನಡೆದಿತ್ತು. 31 ವರ್ಷದ ಸಂತೋಷ್ ಸಾವಿಗೀಡಾಗಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಜನವರಿ 16ನೇ ತಾರೀಕು ಮನೆ ದರೋಡೆ ಮಾಡುವಾಗ ಚಾಕು ಇರಿತ ಆಗಿರತ್ತೆ ಇವರಿಗೆ. ಎದೆ ಹಾಗೂ ಬೆನ್ನಿಗೆ ಈ ದರೋಡೆಕೋರರು ಚಾಕುವನ್ನ ಇರಿದಿದ್ರು. ಇನ್ನು ಪತ್ನಿ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನ ಕಿತ್ಕೊಂಡು ಈ ಖದೀಮರು ಪರಾರಿಯಾಗಿದ್ರು. ಮುಸುಕುಧಾರಿ ಗ್ಯಾಂಗ್ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರದಲ್ಲಿ ದರೋಡೆಕೋರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಗೆ ಒಳಗಾಗಿದ್ದಂತಹ 31 ವರ್ಷದ ಸಂತೋಷ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಸಾವಿಗೆ ಈಡಾಗಿದ್ದಾರೆ. ಜನವರಿ 16ನೇ ತಾರೀಕು ಮನೆ ದರೋಡೆ ಮಾಡುವಾಗ ಅವರು ಚಾಕು ಇರಿತಕ್ಕೆ ಒಳಗಾಗಿದ್ರು. ನಂತರ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಎದೆ ಹಾಗೂ ಬೆನ್ನಿಗೆ ಚಾಕು ಇರಿದಿದ್ರು ದರೋಡೆಕೋರರು. ಅಂದ್ರೆ ತೀವ್ರ ರಕ್ತಸ್ರಾವದಿಂದ ಅವರು ಬಳಲ್ತಾ ಇದ್ರು. ಹೀಗಾಗಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ 31 ವರ್ಷದ ಸಂತೋಷ್ ಯಾರು ಈ ದರೋಡೆಕೋರರಿಂದ ಇರಿತಕ್ಕೆ ಒಳಗಾಗಿದ್ರು ಅವರು ಸಾವಿಗೆ ಈಡಾಗಿದ್ದಾರೆ.